Manashankari Limited issued prospectus inviting applications for 80,000 equity shares of rupees 10 each at a premium of 10% per share. At premium of 10% per share payable as follows. So Manashankari Company Limited ಏನ್ ಮಾಡಿದ್ರೆ 80,000 shares ನ ಇದ್ ಮಾಡ್ತಿದ್ದಾರೆ. ಸೊ 80,000 shares ಇಶ್ಯೂ ಮಾಡ್ತಾ ಇದ್ರೆ ಕೆಳಗಡೆ ಕೊಡ್ತಾ ಇದ್ದಾರೆ. ಸೊ ಶೇರ್ ಪ್ರೈಸ್ ಬಂದು 10 rupees ಪ್ಲಸ್ 10% ಪ್ರೀಮಿಯಂ ಅಂತ ಹೇಳಿದ್ರೆ 10% 10 rupeesಗೆ ಎಷ್ಟು 1 ರೂಪಿ ಕರೆಕ್ಟ್ ಅಲ್ಲ. 10% 10ಗೆ ಎಷ್ಟು 1 ರೂಪಿ ಆಗುತ್ತೆ. ಸೊ ಟೋಟಲ್ ಶೇರ್ ಪ್ರೈಸ್ ಬಂದು ಎಷ್ಟಾಗುತ್ತೆ ₹11. ಸೊ ₹11 ಇಸ್ ದ ಶೇರ್ ಪ್ರೈಸ್. ಸೊ 11 rupees ಅದರದ್ದು ಶೇರ್ ಪ್ರೈಸ್ ಆಗುತ್ತೆ. ಸೊ 11 rupees ಅಲ್ಲಿ ಅಪ್ಲಿಕೇಶನ್ ಅಲ್ಲಿ 2.5 ಅಪ್ಲಿಕೇಶನ್ ಎಷ್ಟು 2.5 ಅಂದ್ರೆ ₹2.5 ಅಪ್ಲಿಕೇಶನ್ ಅಲ್ಲಿ ಕಲೆಕ್ಟ್ ಮಾಡ್ಕೋತಾರೆ. ನೆಕ್ಸ್ಟ್ ಇಸ್ ಪ್ಲಸ್ ಅಲಾಟ್ಮೆಂಟ್ ಇಸ್ 3.5 ಅಂದ್ರೆ ಇದಕ್ಕೆ 1 ರೂಪಿ ಏನಿದೆ ಪ್ರೀಮಿಯಂ ಅದು ಸೇರ್ಕೊಂಡಿದೆ ಇಲ್ಲಿ ಅಂತ ಅರ್ಥ. ನೆಕ್ಸ್ಟ್ ಇಸ್ ಫಸ್ಟ್ ಕಾಲ್ ಅಲ್ಲಿ 2 rupees. ಫಸ್ಟ್ ಕಾಲ್ 2 rupees. ಸೊ ಫಸ್ಟ್ ಕಾಲ್ ಇಸ್ 2 rupees ಪ್ಲಸ್ ಎಷ್ಟಾಯ್ತು ಈಗ 2.5 ಪ್ಲಸ್ 3.5 6 ಆಯ್ತು. 6 ಪ್ಲಸ್ 3 ಎಷ್ಟಾಯ್ತು 6 ಪ್ಲಸ್ 2 ಎಷ್ಟಾಯ್ತು 8 ಆಯ್ತು. 8 rupees ಆಯ್ತು. ಸೊ ಟೋಟಲ್ ಶೇರ್ ಪ್ರೈಸ್ ಎಷ್ಟು 11 rupees ಅಲ್ಲ. 11 rupees ಅಲ್ಲಿ ಇನ್ ಮಿಕ್ಕಿದೆಷ್ಟು 3 rupees ಅಂದ್ರೆ ಫೈನಲ್ ಕಾಲ್ ಎಷ್ಟಾಗುತ್ತೆ 3 rupees ಆಗುತ್ತೆ. ಟೋಟಲ್ ಇಟ್ ಬಿಕಮ್ 11 rupees. ಸೊ 11 rupees ಆಯ್ತು. ಸೊ ಶೇರ್ ಪ್ರೈಸ್ 11 rupees ನ ಈ ರೀತಿ ಕಲೆಕ್ಟ್ ಮಾಡಿದ್ರೆ 2.5 ಪ್ಲಸ್ 3.5 ಪ್ಲಸ್ 2 ಪ್ಲಸ್ 1. ಸೊ ಎಲ್ಲ ಅಪ್ಲಿಕೇಶನ್ ವಾಸ್ ರಿಸೀವ್ಡ್. ಸೊ ಆಕ್ಚುಲಿ 80,000 shares ನ ಅವ್ರು ಇಶ್ಯೂ ಮಾಡಿದ್ದು ನೋಡಿ ಇಲ್ಲಿ ಅಪ್ಲಿಕೇಶನ್ ವರ್ ರಿಸೀವ್ಡ್ ಫಾರ್ ₹1,15,200 shares and allotment was made pro rata to the applicants 96,000 shares and the remaining applications being refused. Money overpaid on application was employed on accounts of some on due allotment ಅಂತ ಹೇಳಿದ್ರೆ. ಸೊ ಅಪ್ಲಿಕೇಶನ್ ಬಂದಿರೋದು ಎಷ್ಟು ಅಂದ್ರೆ 1,15,200. they received application ಎಷ್ಟು 1,15,200 shares application ಬಂತು. ಬಟ್ ಅವ್ರು ಇಶ್ಯೂ ಮಾಡ್ತಾ ಇರೋದು 80,000ಗೆ. ಅವ್ರು ಇಶ್ಯೂ ಮಾಡ್ತಾ ಇರೋದು ಎಷ್ಟಕ್ಕೆ 80,000 sharesಗೆ ಇಶ್ಯೂ ಮಾಡ್ತಾ ಇರೋದು. ಸೊ ಅದರಲ್ಲಿ 96,000 ನ ಅಕ್ಸೆಪ್ಟ್ ಮಾಡೋಣ ನಾನು ಅಂತ ಹೇಳ್ತಾರೆ. ಅಂದ್ರೆ 96,000 ನ ಅಕ್ಸೆಪ್ಟ್ ಮಾಡೋಣ ಅಂದ್ರೆ 1,15,200 ಮೈನಸ್ 96 ನ ಅಕ್ಸೆಪ್ಟ್ ಮಾಡಿದ ಅಂತಂದ್ರೆ 19,200 shares ನ ಏನ್ ಮಾಡ್ತಾರೆ ದೇ ರಿಜೆಕ್ಟೆಡ್. ಅವ್ರು ರಿಜೆಕ್ಟ್ ಮಾಡಿ ಯಾರು ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ವಾಪಸ್ಸು ದುಡ್ಡು ಕೊಡ್ತಾರೆ. ಸೊ ದೇ ಅಪ್ಲೈ ಯಾರು ಮಾಡ್ತಾರೆ ಅವ್ರು ರಿಜೆಕ್ಟ್ ಮಾಡಿ ರಿಜೆಕ್ಟ್ ಅಂಡ್ ರೀಫಂಡೆಡ್ ಮಾಡ್ತಾರೆ. ಸೊ ಇಲ್ಲಿ ಪ್ರೋರೇಟಾನ ನಾವು ಲೆಕ್ಕ ಹಾಕೋಬೇಕಾದ್ರೆ ಪ್ರೋರೇಟಾ ನೋಟ್ ನ ಇಲ್ಲೇ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಆಕ್ಚುಲಿ ಇಶ್ಯೂ ಮಾಡ್ತಾ ಇರೋ ಶೇರ್ಸ್ 96,000 ಬಟ್ ಆಕ್ಚುಲಿ ಕಂಪ್ನಿ ಇಶ್ಯೂ ಮಾಡ್ತಾ ಇರೋದು ಪ್ರೋರೇಟಾ ಪ್ರಕಾರ 96,000 ಆಕ್ಚುಲಿ ಇಶ್ಯೂ ಮಾಡ್ತಾ ಇರೋದೆಷ್ಟು 96,000. ಸೊ ಇದಕ್ಕೆ ರೇಷಿಯೋನ ನಾವು ತಗೊಳ್ಳೋಣ. ವಿಲ್ ಟೇಕ್ ದ ರೇಷಿಯೋ ಫಾರ್ ದಿಸ್ 96,000 is to 80. ಸೊ 96,000 is to 80 ಅಂತ ಅಂದ್ರೆ ರೇಷಿಯೋ ತಗೊಂಡಾಗ ಸೊ 16 ಇಂದ ಹೋಗುತ್ತೆ 16 7 ನೋಡಿ 6 is to 5. ಸೊ 16 6 96 16 5 80. ಸೊ ಸರಿ ಆಯ್ತಲ್ಲ. ಅಂದ್ರೆ 5 ಶೇರ್ ಇರೋರ್ಗೆಲ್ಲ 6 ಶೇರ್ ಕೊಡೋಣ ಅಂತ ಡಿಸೈಡ್ ಮಾಡ್ತಾರೆ. ಅದನ್ನ ಅಡ್ಜಸ್ಟ್ ಮಾಡಿ ಇದ್ ಮಾಡ್ತಾರೆ. ಸೊ ದೋಸ್ ಹೂ ಹ್ಯಾವಿಂಗ್ ವಿತ್ 5 shares they will get 6 shares ಅಂದ್ರೆ 1 shares ಎಕ್ಸ್ಟ್ರಾ ತಗೋತಾರೆ. 5 ಶೇರ್ ಇರೋರ್ಗೇನು 1 ಶೇರ್ ನ ಪ್ರೋ ರೇಟಾ ಅಡ್ಜಸ್ಟ್ ಮಾಡಿದ್ರೆ 80,000 ಒಳಗೆ ಅಡ್ಜಸ್ಟ್ ಮಾಡ್ತಿದ್ರೆ 96 ಅಂದ್ರೆ ಎಕ್ಸಸ್ ಏನಿದೆ 16,000 ಶೇರ್ಗಳು 16,000 ಶೇರ್ಸ್ ಎಕ್ಸಸ್ ಶೇರ್ಸ್ ಏನಿದೆ ಅದನ್ನ 80,000 ಒಳಗೆ ಅಡ್ಜಸ್ಟ್ ಮಾಡಿ 5 ಇರೋರ್ಗೆಲ್ಲ 6 ಕೊಡ್ತಾ ಇದಾರೆ ಅಂತ ಆಯ್ತು. ಓಕೆ ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ನೋಡೋಣ. ಸಂಧ್ಯಾ ಟು ಹೂಮ್ 1,000 shares were allotted failed to pay the first call. ಅಂದ್ರೆ ಇಲ್ಲಿ ಫಸ್ಟ್ ಕಾಲ್ ಪೇ ಇದಾಗಿರೋದ್ರಿಂದ ಅಲಾಟ್ಮೆಂಟ್ ಏನಾರ ಫೇಲ್ ಆದ್ರೆ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಅಲಾಟ್ಮೆಂಟ್ ಏನ್ ಫೇಲ್ ಆಗಿಲ್ಲ ಇಲ್ಲಿ. ಸೊ ನಥಿಂಗ್ ಟು ವರಿ ಆಕ್ಚುಲಿ. ಸೊ ಅಲಾಟ್ಮೆಂಟ್ ಏನು ಅವ್ರು ಫೇಲ್ ಮಾಡಿಲ್ಲ. ಸೊ 1,000 ಸಂಧ್ಯಾ ಶೇರ್ಸ್ಗಳು ಫಸ್ಟ್ ಕಾಲ್ ಕಟ್ಲಿಲ್ಲ. ಫಸ್ಟ್ ಕಾಲ್ ಕಟ್ಲಿಲ್ಲ ಅಂದಷ್ಟು ಏನ್ ಮಾಡಿದ್ರು ಅವ್ರು ಫರ್ಫಿಟ್ ಮಾಡಿದ್ರು. ಆಮೇಲೆ ರಾಧಿಕಾ 1,200 shares failed to pay 2 calls and our shares were forfeited after second call. ರಾಧಿಕಾ ಅವ್ರ ಶೇರ್ಸ್ 1,200 ಇತ್ತು.
ನಮ್ರತಾ ಅಂಡ್ ನಿಖಿತಾ. ಯೂಸ್ಲೆಸ್, ನಿಮ್ಗೆ ಗೊತ್ತಾಗೋದಿಲ್ಲ ಅಷ್ಟು. 96,000 is to 80,000 ಆಯ್ತು. ನೆಕ್ಸ್ಟ್ ಇಸ್ 1,200 shares failed to pay the 2 calls and her shares were forfeited after second call. ಈಗ ಸಂಧ್ಯಾ ಅಲಾಟೆಡ್ ಮಾಡಿರ್ತಾರೆ, ಫೇಲ್ ಟು ಪೇ ದ ಫಸ್ಟ್ ಕಾಲ್ ಕಟ್ಟೋದಿಲ್ಲ, ಶೇರ್ಸ್ ಫಸ್ಟ್ ಕಾಲ್ ಕಟ್ಟಿದ್ದೆ ಫರ್ಫಿಟ್ ಮಾಡ್ತಾರೆ, ಫಸ್ಟ್ ಕಾಲ್ ಆದಷ್ಟು ಫರ್ಫಿಟ್ ಮಾಡ್ತಾರೆ. ಅದೇ ರೀತಿ 1,200 ಶೇರ್ಸ್ ಯಾರ್ದು, ರಾಧಿಕಾದಿತ್ತು 1,200 ಶೇರ್ಸ್. ಅವರು ಎರಡೂ ಕಾಲ್ನು ಕಟ್ಟಿದ್ರಲ್ಲ, ಆ ಎರಡೂ ಕಾಲ್ ಆದಷ್ಟು ಏನ್ ಮಾಡ್ತಾರೆ, ಅವ್ರನ್ನು ಕೂಡ ಸೆಕೆಂಡ್ ಕಾಲ್ ಆದ್ಮೇಲೆ ಫರ್ಫಿಟ್ ಮಾಡ್ತಾರೆ. ಸೊ ದ ಫರ್ಫಿಟೆಡ್ ಶೇರ್ಸ್, ಆ ಫರ್ಫಿಟೆಡ್ ಶೇರ್ಸ್ ಏನಿತ್ತು 1,000 ಸಂಧ್ಯಾದು ಮತ್ತೆ 1,200 ರಾಧಿಕಾದು, ಎರಡೂ ಸೇರಿ 2,200. ಅವೆರಡೂ ಶೇರ್ಸ್ ನ ಏನ್ ಮಾಡಿದ್ದಾರೆ, 8 rupeesಗೆ ವೈಷ್ಣವಿ ಅನ್ನೋರ್ಗೆ ಕೊಟ್ಟಿದ್ದಾರೆ. ಸೊ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಇನ್ ದ ಬುಕ್ಸ್, ಜನರಲ್ ಎಂಟ್ರಿ ಪಾಸ್ ಮಾಡಿ ಬ್ಯಾಲೆನ್ಸ್ ಶೀಟ್ ಮಾಡಿ ಅಂತ ಹೇಳಿದ್ರೆ ವಿಲ್ ಡೂ ದ ಥಿಂಗ್ ಆಕ್ಚುಲಿ. ಸೊ ಲೆಕ್ಕ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ ನಾನು. ಸೊ ಜನರಲ್ ಎಂಟ್ರೀಸಿಗೆ ಬಂದ್ಬಿಡ್ತೀನಿ. In the books of Banashankari, see this is the journal entry. ಕನ್ವೆ ಆಗ್ಲಿ ಅಂತ ಎರಡು ಸೈಡು ಕ್ವಶನ್ ಕಾಣ್ಲಿ ಅನ್ನೋದಕ್ಕೋಸ್ಕರ ಇದು ಮಾಡ್ತಿದ್ದೀನಿ. Okay, you can observe over here. Okay, amount ಎಲ್ಲ ಚೇಂಜ್ ಇರುತ್ತೆ. ಇದು ಲಾಸ್ಟ್ ಪ್ರಾಬ್ಲಮ್ದು. I just copied, remove that one. Okay, now so in the books of Banashankari, Limited. ಓಕೆ, ಈಗ ಅಬ್ಸರ್ವ್ ಮಾಡ್ಬೋದು ನೀವು ಪ್ರಾಬ್ಲಮ್ನ. ಸೊ ಫಸ್ಟ್ ಎಂಟ್ರಿ ಯಾವಾಗ್ಲೂ ಅಪ್ಲಿಕೇಶನ್ ಸ್ಟೇಜ್ ಎಂಟ್ರಿ. ಆಸ್ ಯು ನೋ, ಫಸ್ಟ್ ಎಂಟ್ರಿ ಯಾವಾಗ್ಲೂ ಯಾವ್ದ್ರದ್ದು ಬರೀತೀರಾ ನೀವು, ಅಪ್ಲಿಕೇಶನ್ ಸ್ಟೇಜ್ ಏನಿರುತ್ತೆ ಆ ಎಂಟ್ರಿನ ಪಾಸ್ ಮಾಡ್ತೀರಾ. ಸೊ ಎಂಟ್ರಿ ಏನಾಗಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ದ ಎಂಟ್ರಿ ಇಸ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು share application account. So this is the entry. What is that entry? Bank account debit to share application account. So ಎಷ್ಟು application ಬಂದಿದ್ದು? The received application is 1,15,200. 1,15,200 into ಒಂದು ಅಪ್ಲಿಕೇಶನ್ಗೆ ಎಷ್ಟಪ್ಪ ದುಡ್ಡು? ಸೊ ಅಪ್ಲಿಕೇಶನ್ ಎಷ್ಟಿದೆ ಅದು? ಸೊ ದಟ್ ಈಸ್ 2.5. 1 into 2.5. 1,15,200 into 2.5. So the amounting rupees 2,88,000. ಸೊ ಎಷ್ಟು ಬಂತು? 2,88,000 ಟು ಅಪ್ಲಿಕೇಶನ್ ಅಲ್ಲಿ ಬಂದಿರೋ ದುಡ್ಡು 2,88,000. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್, ಹೌ ಮಚ್? ದಟ್ ಈಸ್ 2,88,000. ಸೊ ಈಗ ಅಲಾಟ್ಮೆಂಟ್ ಸ್ಟೇಜಿಗೆ ಬಂದ್ಬಿಡ್ತೀನಿ ನಾನು. ಅಲಾಟ್ಮೆಂಟ್ ಅಲ್ಲಿ ಏನಾಗಿದೆ ಅಂತ ಅಂದ್ರೆ, ದಿಸ್ ಇಸ್ ದ ಒನ್. ಸೊ ಅಲಾಟ್ಮೆಂಟ್ ಅಲ್ಲಿ ಏನ್ ಎಂಟ್ರಿ ಪಾಸ್ ಮಾಡ್ತೀರಾ ಅಂದ್ರೆ, ಶೇರ್ ಅಪ್ಲಿಕೇಶನ್ ದುಡ್ಡು ಏನಿತ್ತು, ಸೊ ವಾಟ್ ಎವರ್ ಅಮೌಂಟ್ ಇಸ್ ಇನ್ ದ ಶೇರ್ ಅಪ್ಲಿಕೇಶನ್, ಅದನ್ನ ನೀವು ಆಕ್ಚುಲಿ ಅವ್ರು ಇಶ್ಯೂ ಮಾಡ್ತಾ ಇರೋದು ಎಷ್ಟು? 80,000 ಮಾತ್ರ. ಅದರಲ್ಲಿ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ 19,200 ನ ರೀಫಂಡ್ ರಿಜೆಕ್ಟ್ ಮಾಡಿದ್ದಾರೆ. ಸೊ ಇನ್ನ 16,000 ಶೇರ್ಸ್ ನ ಪ್ರೋ ರೇಟಾ ಮಾಡಿದ್ದಾರೆ. ಅಂದ್ರೆ ಮೂರು ಇದೆ ಇದರಲ್ಲಿ. ಸೊ ಔಟ್ ಆಫ್ ಏನು 2,88,000, ಔಟ್ ಆಫ್ 2,88,000 ಅಲ್ಲಿ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಎಷ್ಟು ಅಂತಂದ್ರೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಇಷ್ಟನ್ನು ಬರೀತೀರಾ. 80,000 ಇಂಟು 2.5 ಅದೊಂದು. ರೀಫಂಡ್ ಆಗ್ತಾ ಇರೋದೆಷ್ಟು? 19,200 ಇಂಟು
2.5 ಇಂಟು 2.5 ಮತ್ತೆ ಅಲ್ಲಿ ಪ್ರೋರೇಟ ಪ್ರಕಾರ ಎಕ್ಸ್ಟ್ರಾ ಅಡ್ಜಸ್ಟ್ ಮಾಡ್ತಾ ಇರೋದು ಎಷ್ಟು 16,000 ಇಂಟು 2.5. ಸೊ ಇಷ್ಟು ಅಂದ್ರೆ 2,88,000 ನ ಈ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಇಸ್ 80,000 ಇಂಟು 2.5 is 2 lakh. So 2 lakh is going to transfer for share capital account. Next after that 19,200 ವಾಪಸ್ ಮಾಡ್ತಾ ಇದೀವಿ ಶೇರ್ ಹೋಲ್ಡರ್ಸ್ ಗೆ, ಅಂದ್ರೆ ನಿಮಗೆ ಶೇರ್ ಸಿಕ್ಕಿಲ್ಲ ಅಂತ 48,000 rupees ನ ವಾಪಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಪ್ರೋರೇಟಾ ಪ್ರಕಾರ ನಾವು 16,000 ಶೇರ್ಸ್ ನ ಅವ್ರಿಗೆ ಅಲಾಟ್ ಮಾಡ್ತಾ ಇದೀವಿ ಎಕ್ಸ್ಟ್ರಾಸ್ ಆಗಿ, ದಟ್ ಈಸ್ 40,000. ಸೊ ದ ಎಂಟ್ರಿ ವಿಲ್ ಬಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬರ್ದಿದೀವಿ ನಾವೀಗ. ಓಕೆ, ನೆಕ್ಸ್ಟ್ ಅಲ್ಲಿ ಅಪ್ಲಿಕೇಶನ್ ದುಡ್ಡನ್ನ ಸೆಗ್ರಿಗೇಟ್ ಮಾಡಾಯ್ತು ನಾವು. ಅಪ್ಲಿಕೇಶನ್ ಎಲ್ಲೆಲ್ಲಿ ಅಲಾಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿದೀವಿ ನಾವೀಗ. ನಾವು ವಿ ಮೂವ್ ಆನ್ ಟು ಅಲಾಟ್ಮೆಂಟ್ ಸ್ಟೇಜ್. ಅಲಾಟ್ಮೆಂಟ್ ಅಲ್ಲಿ ಏನಾಯ್ತು ಅಂತ ನೋಡೋಣ. ಸೊ ಅಲಾಟ್ಮೆಂಟ್ ಗೆ ಬರೋಣ. ಸೊ ಅಲಾಟ್ಮೆಂಟ್ ಈಸ್ ಸಮಥಿಂಗ್ ಎಷ್ಟು ಬರ್ಬೇಕಿತ್ತು ಅಂತ ನೋಡೋಣ. ಸೊ ಅಲಾಟ್ಮೆಂಟ್ ನಮ್ಗೆ ಲೆಕ್ಕಾಚಾರ 80,000 ಶೇರ್ಸ್ಗೆ ತಲೆಯಲ್ಲಿರ್ಲಿ ಎಲ್ಲರಿಗೂ, ಯಾಕಂದ್ರೆ ಕಂಪ್ನಿ ಇಶ್ಯೂ ಮಾಡ್ತಾ ಇರೋದೇ 80,000 ಶೇರ್ಸ್. ದೇ ಓನ್ಲಿ ಹ್ಯಾವಿಂಗ್ ಪಬ್ಲಿಕ್ ಇಶ್ಯೂ ಇಸ್ 80,000. 16,000 ಎಕ್ಸಸ್ ಇಸ್ ಪ್ರೋರೇಟ್ ಅಲಾಟ್ಮೆಂಟ್. ಸೊ ಶೇರ್ ಅಲಾಟ್ಮೆಂಟ್ ಮಾಡ್ತಾ ಇದಾರೆ. ಸೊ ಶೇರ್ ಅಲಾಟ್ಮೆಂಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಟ್ಸ್ ಇನ್ ಪ್ರೀಮಿಯಂ. ₹1 ಎಕ್ಸ್ಟ್ರಾ ಪ್ರೀಮಿಯಂ ತಗೋತಾ ಇದ್ರೆ ಎಂಟ್ರಿ ಏನ್ ಪಾಸ್ ಮಾಡ್ತಿರೋದಕ್ಕೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಎಷ್ಟೆಷ್ಟು ಅಂತ ನೋಡೋಣ. 80,000 ಇಂಟು 3.5 ಕರೆಕ್ಟ್ ಅಲ್ಲ? 80,000 ಇಂಟು 3.5 ₹3.50. ಅದರಲ್ಲಿ ಕ್ರೆಡಿಟ್ ಸೈಡ್ 80,000 ಇಂಟು 2.5 ಅಂದ್ರೆ ₹1 ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ವಾ? ಸೊ ಅದನ್ನ ಸಪರೇಟ್ ಮಾಡ್ತಾ ಇದೀವಿ ಇಲ್ಲಿ. 80 ಸಪರೇಟ್ ಅಕೌಂಟ್ಗೆ 80,000 ಇಂಟು 1. ನಾವು 80,000 into 3.5, that's amounting ₹2,80,000. so 2,80,000 ಆಗುತ್ತೆ. ನೆಕ್ಸ್ಟ್ 80,000 into 2.5, that is 2 lakh. Remaining 80,000 is premium, that is 80,000. so this is the allotment ಅಲ್ಲಿ ಬರ್ಬೇಕಾರದ್ನ ನಾವು ನೋಡ್ದು. ಈಗ ಇಷ್ಟು ಇದು ಡ್ಯೂ ಎಂಟ್ರಿ. ಅಲಾಟ್ಮೆಂಟ್ ಅಲ್ಲಿ ಎಷ್ಟು ಬರ್ಬೇಕು ಅನ್ನೋದು ಡ್ಯೂ ಎಂಟ್ರಿ ಆಯ್ತು ಈಗ. ಸೊ ಈಗ ಅಲಾಟ್ಮೆಂಟ್ ಆದಷ್ಟು ನೆಕ್ಸ್ಟ್ ಅದಕ್ಕೆ ಪೇಮೆಂಟ್ ಎಂಟ್ರಿ ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಇದೀವಿ ಇಲ್ಲಿ. ಸೊ ಪೇಮೆಂಟ್ ಎಂಟ್ರಿ ಇಸ್ ಲೈಕ್ ದಿಸ್. ಸೊ ಪೇಮೆಂಟ್ ಎಂಟ್ರಿ ಯಾವ ತರ ಇದೆ ನೋಡಿ ಇಲ್ಲಿ. ಆಕ್ಚುಲಿ 2,80,000 ನನಗೆ ಬರ್ಬೇಕಾಯ್ತು, ಕರೆಕ್ಟ್ ಅಲ್ವಾ? ಸೊ ಇಲ್ಲೊಂದು ಅಡ್ಜಸ್ಟ್ ಮಾಡಿದೀನಿ ನೋಡಿ ಇಲ್ಲಿ. ಈ ಅಡ್ಜಸ್ಟ್ಮೆಂಟ್ ಮಾಡಿರೋದನ್ನ ಮೈನಸ್ ಮಾಡಬೇಕು. ವಾಟ್ ಇಸ್ ದ ಅಮೌಂಟ್ ದಟ್ ಒನ್? 40,000. ಸೊ ಅದನ್ನ ಮೈನಸ್ ಮಾಡಿ ಬರಬೇಕು. ಆಮೇಲೆ ಅಲಾಟ್ಮೆಂಟ್ ಅಲ್ಲಿ ಯಾರು ಕಟ್ಟಿಲ್ಲ ಅಂತ ಎಲ್ಲ ಕಟ್ಟಿದ್ದಾರೆ, ಅಲಾಟ್ಮೆಂಟ್ ದುಡ್ಡು ಎಲ್ಲ ಕಟ್ಟಿದ್ದಾರೆ. ಸಂಧ್ಯಾ ಫಸ್ಟ್ ಕಾಲ್ ಕಟ್ಟಿಲ್ಲ, ಸೊ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಇನ್ಯಾರು ಕಟ್ತಾ ಇದ್ದೇನಿಲ್ಲ. ಸೊ ಇದು ಮಾತ್ರ ಇರುತ್ತೆ. ಅದಕ್ಕೆ ಜನರಲ್ ಎಂಟ್ರಿ ಏನ್ ಪಾಸ್ ಮಾಡ್ತೀರಾ, ದುಡ್ಡು ರಿಸೀವ್ ಮಾಡೋದು ಜನರಲ್ ಎಂಟ್ರಿ ಅಲಾಟ್ಮೆಂಟ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬರೀತೀರಾ. ನಾವು 2,40,000 2,80,000 ಬರ್ಬೇಕಾಯ್ತು. ಅಡ್ಜಸ್ಟ್ ಮಾಡಿರೋ 40,000ನ ಮೈನಸ್ ಮಾಡಿದ್ರೆ 2,40,000 ಅಲಾಟ್ಮೆಂಟ್ ಅಲ್ಲಿ ಬರ್ಬೇಕಿತ್ತು, ಬಂತು. ಅಲಾಟ್ಮೆಂಟ್ ಅಲ್ಲಿ ಅಷ್ಟು ದುಡ್ಡು ಬಂತು, 2,40,000. ನಾವು ಫಸ್ಟ್ ಕಾಲಿಗೆ ಬಂದ್ಬಿಡೋಣ. ಫಸ್ಟ್ ಕಾಲ್ ಅಲ್ಲಿ ನಮ್ಗೆ ಲೆಕ್ಕ ಶೇರ್ಸ್ಗೆ ಫಸ್ಟ್ ಕಾಲ್ ಡ್ಯೂ ಎಂಟ್ರಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಏನ್ ಎಂಟ್ರಿ ಬರೀತಾರ? ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ 80,000 ಇಂಟು ಫಸ್ಟ್ ಕಾಲ್ ದುಡ್ಡು ಎಷ್ಟು? ದ ರಿಸೀವ್ ₹2. ಫಸ್ಟ್ ಕಾಲ್ಗೆ ಎಷ್ಟು? ₹2 ಅಂದ್ರೆ 80,000 ಇಂಟು 2 ಎಷ್ಟು? 1,60,000 ಬರ್ಬೇಕಾಯ್ತು. ಯಾವ್ದ್ರಲ್ಲಿ? ಫಸ್ಟ್ ಕಾಲ್ ಅಲ್ಲಿ 1,60,000 1,60,000 ಬರ್ಬೇಕಾಗಿತ್ತು. ಎಷ್ಟು ಬಂತು ಅಂತ ನೋಡೋಣ. ಸೊ ಔಟ್ ಆಫ್ ದಿಸ್ ಅದಕ್ಕೆ ಜನರಲ್ ಎಂಟ್ರಿ ದುಡ್ಡು ರಿಸೀವ್ ಮಾಡಕ್ಕೆ ಜನರಲ್ ಎಂಟ್ರಿ ಈಸ್ ನಥಿಂಗ್ ಬಟ್ ಈಸ್ ಜನರಲ್ ಎಂಟ್ರಿ ಫಾರ್ ದ ರಿಸೀವಿಂಗ್ ಮನಿ ಫ್ರಮ್ ದ ಶೇರ್ ಫಸ್ಟ್ ಕಾಲ್ ಈಸ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್. ಔಟ್ ಆಫ್ ಎಷ್ಟು ಶೇರ್ಸ್ ಅಲ್ಲಿ? 80,000 ಅಲ್ಲಿ ಸಂಧ್ಯಾ ಅನ್ನೋರ್ದು 1,000 ಶೇರ್ಸ್ ದುಡ್ಡು ಬರಲ್ಲ. ಅಂದ್ರೆ 79,000 ಶೇರ್ಸ್ ಮಾತ್ರ ಬರುತ್ತೆ. 79,000 ಇಂಟು 2 ಅಂದ್ರೆ ₹2,000 ದುಡ್ಡು ಬರಲ್ಲ. ಅಂದ್ರೆ ಬರೋದು ಎಷ್ಟು ದುಡ್ಡು ಈಗ? ಫಸ್ಟ್ ಕಾಲ್ ಅಲ್ಲಿ 1,58,000 ಅಂಡ್ 1,58,000. ಸೊ ಮೋಸ್ಟ್ಲಿ ಸಂಧ್ಯಾ ಅವ್ರಿಗೆ ಏನೋ ನೋಟಿಫಿಕೇಶನ್ ಕಳ್ಸಿದಾರೆ, ಅವ್ರೇನು ರಿಪ್ಲೈ ಬಂದಿಲ್ಲ ಅನ್ನೋದಕ್ಕೆ ಏನಾಗುತ್ತೆ,
ಅವ್ರ ಶೇರ್ಸ್ಗಳನ್ನ ಫರ್ಫಿಟ್ ಮಾಡ್ತಾರೆ. ಅಂದ್ರೆ ಇಮಿಡಿಯೇಟ್ ಆಗಿ ಇದನ್ನ ಹೇಳಿದಾರೆ ನೋಡಿ, ಮುಂಚೆನೆ ಹೇಳ್ಬಿಟ್ಟಿದ್ದಾರೆ. ಟು ಹೂಮ್ 1000 shares were allotted failed to pay the first call or shares were forfeited. ಅದ ಫಸ್ಟ್ ಕಾಲ್ ಆದಷ್ಟು ಫರ್ಫಿಟ್ ಮಾಡ್ಬಿಟ್ಟಿದ್ದಾರೆ ಅವ್ರನ್ನ. ಫಸ್ಟ್ ಕಾಲ್ ಆದಷ್ಟು ಫರ್ಫಿಟ್ ಮಾಡಿದ್ದಾರೆ. ಸೊ ಫಸ್ಟ್ ಕಾಲ್ ಆದಷ್ಟು ಫರ್ಫಿಟ್ ಮಾಡಿರೋದ್ರಿಂದ ನಾವು ಅವ್ರು ಅಲಾಟ್ಮೆಂಟ್ ಕಟ್ಟಿದ್ರೆ, ಯಾವ್ದು ಕಟ್ಟಿಲ್ಲ, ಫಸ್ಟ್ ಕಾಲ್ ಮಾತ್ರ ದುಡ್ಡು ಕಟ್ಟಿಲ್ಲ ಅವರು, ಅದಕ್ಕೆ ಇದು ಮಾಡಿದ್ರೆ. ಫಾರ್ 80,000 shares, ಸಾರಿ, ಅವರು ಸಂಧ್ಯಾ ಶೇರ್ಸ್ ಇಸ್ 1000 shares. ಅವ್ರನ್ನ ಎಲ್ಲಿವರೆಗೂ ಇಟ್ಕೊಂಡಿದ್ದಾರೆ, ಪ್ರೀಮಿಯಂ ತೆಗ್ದಾಕಿ. ಪ್ರೀಮಿಯಂ ತಗೊಳ್ಳಲ್ಲ, ಯಾಕೆ ಹೇಳಿ, ಇದು ಅಲಾಟ್ಮೆಂಟ್ ಕಟ್ಟಿದ್ದಾರೆ. ಸೊ ಪ್ರೀಮಿಯಂನ ನಾವು ಕನ್ಸಿಡರ್ ಮಾಡಲ್ಲ ಇಲ್ಲಿ, ಅಲಾಟ್ಮೆಂಟ್ ಪೇ ಮಾಡಿರೋದ್ರಿಂದ. ಪೇ ಮಾಡ್ಲಿಲ್ಲ ಅಂದ್ರೆ ಕನ್ಸಿಡರ್ ಮಾಡ್ಬೇಕಾಗಿತ್ತು ನಾವು. ಸೊ ಪೇ ಮಾಡಿಲ್ಲ ಅವರು. ಸೊ 1000 shares ಇಂಟು ಅವ್ರಿಗೆ ಎಲ್ಲಿವರೆಗೂ ಇಟ್ಕೊಂಡಿದ್ದಾರೆ, ಅವ್ರ ಅಪ್ಲಿಕೇಶನ್ ಮತ್ತೆ ಅಲಾಟ್ಮೆಂಟ್ ಎರಡನ್ನೂ ಇದ್ ಮಾಡಿರೋದ್ರಿಂದ 2.5 ಪ್ಲಸ್ 2.5 5 rupees ಆಯ್ತು. ಸೊ ಪ್ರೀಮಿಯಂ ತಗೊಂಡಿಲ್ಲ ನಾನು. ಸೊ 1000 ಇಂಟು, ಸೊ ಫಸ್ಟ್ ಕಾಲ್ ವರ್ಗೂ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಫಸ್ಟ್ ಕಾಲ್ ವರ್ಗೂ ದುಡ್ಡೆಷ್ಟು ಪ್ರೀಮಿಯಂ ತೆಗ್ದಾಕಿದ್ರೆ ಇಟ್ಸ್ 6 + 8 7 rupees ಆಗುತ್ತೆ. ಪ್ರೀಮಿಯಂ 1 ರೂಪಾಯಿ ಇತ್ತು, ಅದು ತೆಗಿತಾ ಇದ್ದೀನಿ ನಾನು. ಸೊ ಅಷ್ಟಾಗುತ್ತೆ. ಪ್ರೀಮಿಯಂ ತೆಗಿಬೇಕು, ಯಾಕೆ ಅಂತಂದ್ರೆ ಪ್ರೀಮಿಯಂನ ಅವ್ರು ಕಟ್ಟಿ ಅದು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ಗೆ ಹೋಗ್ಬಿಟ್ಟಿದೆ ಅದು. ಸೊ ಅದನ್ನ ಮತ್ತೇನು ತಗೊಳಲ್ಲ. ಸೊ ಫರ್ಫಿಟ್ ಆಗಲ್ಲ ಅದು. ಸೊ ಅದೆಷ್ಟು ಅವ್ರದ್ದು, ಅವರು 7 rupees ವರ್ಗೂ, ಅಂದ್ರೆ ಇನ್ನೊಂದು ಬ್ಯಾಲೆನ್ಸ್ ಇತ್ತು, ಯಾವುದು ಫೈನಲ್ ಕಾಲ್ ಅವ್ನು ಕಟ್ಟಿಲ್ಲ 3 rupees. ಸೊ ಫಸ್ಟ್ ಕಾಲ್ ಅವ್ರಿಗೂ ಇಟ್ಕೊಂಡಿದ್ರೆ, ಅದಕ್ಕೆ ಅವ್ರನ್ನ ಫರ್ಫಿಟ್ ಮಾಡ್ತಾ ಇದ್ದಾರೆ. ಎಂಟ್ರಿ ಏನ್ ಹೇಳಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಶೇರ್ ಫರ್ಫೀಚರ್ ಅಕೌಂಟ್. ಯಾವ ದುಡ್ಡು ಕಟ್ಟಿಲ್ಲ ಅಂತ ಅವ್ರನ್ನ ಫರ್ಫೀಚರ್ ಮಾಡ್ತಿರೋದು, ಫಸ್ಟ್ ಕಾಲ್ ಮಾತ್ರ. ಫಸ್ಟ್ ಕಾಲ್ ಮಾತ್ರ ಯಾಕೆ ಬರಿತಾ ಇದ್ದೀನಿ ಅಂತ ಅಂದ್ರೆ, ಅಲಾಟ್ಮೆಂಟ್ ಕಟ್ಟಿದಾರೆ ಅವರು, ಸೆಕೆಂಡ್ ಕಾಲ್ ತನಕ ಇಟ್ಕೊಂಡಿಲ್ಲ ಅವರು, ಫಸ್ಟ್ ಕಾಲ್ ಎಲ್ಲ ಇದ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಕಾಲ್ ಅಲ್ಲಿ ಎಷ್ಟು ಕಟ್ಬೇಕಾಯ್ತು ಹೇಳಿ, 1000 ಇಂಟು ದ ಅಮೌಂಟಿಂಗ್ ₹2. ಸೊ 2000 rupees ಕಟ್ಟಿಲ್ಲ. ಸೊ ಅವ್ರು ಆಲ್ರೆಡಿ ಕಟ್ಟಿರೋದು ಎಷ್ಟಾಗುತ್ತೆ, 1000 ಫರ್ಫೀಚರ್ ಎಷ್ಟು ನೋಡಿ ಇಲ್ಲಿ, 1000ಗೆ ಅಪ್ಲಿಕೇಶನ್ ದುಡ್ಡು ಕಟ್ಟಿದ್ದಾರೆ ಎಷ್ಟು, 2.5. ಅಲಾಟ್ಮೆಂಟ್ ಅಲ್ಲಿ 2.5 + 1 ಅಂದ್ರೆ 5 ರೂಪಾಯಿ ಕಟ್ಟಿದ್ರೆ. ಸೊ 5 rupees ಕಟ್ಟಿದ್ರೆ, 1 ರೂಪಾಯಿ ಪ್ರೀಮಿಯಂ ಅಕೌಂಟ್ ಹೋಗಿದೆ, ಅದು ಪ್ರೀಮಿಯಂ ಅಕೌಂಟ್ ಅಲ್ಲೇ ಇರುತ್ತೆ ಅದು, ಅದನ್ನ ನಾವೇನು ಎಕ್ಸ್ಟ್ರಾ ಬರಲ್ಲ. ಸೊ 5000 ದುಡ್ಡು ಅವ್ರಿಗೆ ವಾಪಸ್ ಕೊಡಲ್ಲ. ಅವ್ರಿಗೆ ಏನಿದೆ 5000 ದುಡ್ಡು ಅವ್ರಿಗೆ ವಾಪಸ್ ಕೊಡಲ್ಲ, ಅದನ್ನ ಸಂಧ್ಯಾ ಅವರು ಕಳ್ಕೋತಾರೆ. ಸೊ ಅದು ವಾಟ್ ಯು ಕಾಲ್ಡ್ ಇಟ್ ಆಸ್ ಫರ್ಫಿಟ್ ಆಯ್ತು ಅಂತ ನಾವಿಲ್ಲಿ ಎಂಟ್ರಿ ಪಾಸ್ ಮಾಡಿದೀವಿ. ಓಕೆ, ನೆಕ್ಸ್ಟ್ ನೋಡಿ, ಹಾಗೆ ಸೆಕೆಂಡ್ ಕಾಲಿಗೆ ಬಂದ್ಬಿಡ್ತೀವಿ ಅಥವಾ ಫೈನಲ್ ಕಾಲಿಗೆ ಬಂದ್ಬಿಡ್ತೀವಿ. ಸೊ ಫೈನಲ್ ಕಾಲ್ ಆದಷ್ಟು ಫರ್ಫಿಟ್ ಮಾಡ್ಬಿಟ್ಟಿದೀವಿ ನಾವು, ಸಂಧ್ಯಾ ಅವ್ರನ್ನ ತೆಗ್ದಾಕ್ಬಿಟ್ಟಿದ್ದಾರೆ. ಅಂದ್ರೆ 80,000 ಅಲ್ಲಿ ಸಂಧ್ಯಾ ಇಲ್ಲ ಅಂದ್ರೆ ಶೇರ್ಸ್ ಎಷ್ಟು ಮಾತ್ರ ಲೆಕ್ಕ ಇರೋದಿಗೆ ಹೇಳಿ, 79,000 ಮಾತ್ರ ಇರೋದು. ಸಂಧ್ಯಾ ಶೇರ್ಸ್ ಎಷ್ಟು ತೆಗ್ದಾಕಿದ್ರೆ 79,000 ಶೇರ್ಸ್ ಅಷ್ಟೇ ಇತ್ತು. ಸೊ 79,000 ಇಂಟು ಫೈನಲ್ ಕಾಲ್ ದುಡ್ಡು ಎಷ್ಟು, 3 rupees ಅಷ್ಟು ಮಾತ್ರ ಬರ್ಬೇಕು ನಮ್ಗೆ. ಅಂದ್ರೆ 79,000 ಇಂಟು 3 ಅಂದ್ರೆ 2,37,000 ಮಾತ್ರ ಬರ್ಬೇಕು. ಅಂದ್ರೆ ಅದಕ್ಕೆ ಡ್ಯೂ ಎಂಟ್ರಿ, ಫೈನಲ್ ಕಾಲ್ಗೆ ಡ್ಯೂ ಎಂಟ್ರಿ ಏನ್ ಪಾಸ್ ಮಾಡ್ತೀರಾ, ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ದಟ್ ಈಸ್ 2,37,000 2,37,000. ಸೊ ಅದನ್ನ ಎಂಟ್ರಿನ ಪಾಸ್ ಮಾಡಿದೀವಿ ನಾವೀಗ. ಸೊ ಇದರಲ್ಲಿ ಎಷ್ಟು ಬಂತು, ಇದರಲ್ಲಿ ಇನ್ನೊಬ್ರು ಯಾರು, ರಾಧಿಕಾ ಅನ್ನೋರು, ಅವರು ಕೂಡ 79,000 ಶೇರ್ಸ್ ಅಲ್ಲಿ ರಾಧಿಕಾ ಅನ್ನೋರ್ ಶೇರ್ಸ್ 1,200 ಶೇರ್ಸ್ ಪೇ ಮಾಡ್ಲಿಲ್ಲ. ಅದಕ್ಕೆ ಜನರಲ್ ಎಂಟ್ರಿ 1,200 ತೆಗ್ದಾಕಿ, 1,200 ರಿಮೂವ್ ಮಾಡಿದ್ರೆ ನಮ್ಗೆ 77,800 ಶೇರ್ಸ್ ಮಾತ್ರ ಬಂತು. ಸೊ ಮಿಕ್ಕಿದ್ದು ಇದು ಬರಲಿಲ್ಲ. ಸೊ 77,800 ಇಂಟು 3 2,37,000 ಬರೋ ಜಾಗದಲ್ಲಿ ನಂಗೆ 2,33,400 ದುಡ್ಡು ಬಂತು. 2,33,400 ದುಡ್ಡು ನಮ್ಗೆ ಬಂತು. ಓಕೆ, ನಾವು ಅದೇ ಅದಕ್ಕೆ ದುಡ್ಡು ರಿಸೀವ್ ಮಾಡೋ ಎಂಟ್ರಿ ಗೊತ್ತಿದೆ ನಿಮ್ಗೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರುತ್ತೆ. ಸೊ ಇದಾದಷ್ಟು ಇವ್ರನ್ನ ಏನ್ ಮಾಡಿದ್ರು, ಯಾರನ್ನ ಕಟ್ಲಿಲ್ಲ ಇವರು. ಆಕ್ಚುಲಿ ಒಂದ್ ನಿಮಿಷ, ಐಮ್ ಸಾರಿ, ಒಂದು ಮಿಸ್ಟೇಕ್ ಇದೆ ಇಲ್ಲಿ. ಆಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ರಾಧಿಕಾ 2 ಕಾಲ್ಸ್ ದುಡ್ಡು ಕಟ್ಟಿಲ್ಲ, 2 ಕಾಲು ದುಡ್ಡು ಕಟ್ಟಿಲ್ಲ. ಅಂದ್ರೆ ರಾಧಿಕಾದ್ನು ತಗೋಬೇಕು ನಾವಿಲ್ಲಿ, -1,200. ಶಿ ಫೇಲ್ ಟು ಪೇ 2 ಕಾಲ್ಸ್ ಅಂತ ಇದೆ ಇದು. ಅಂದ್ರೆ ಸೆಕೆಂಡ್ ಕಾಲ್ ಅಲ್ಲ, ಫಸ್ಟ್ ಕಾಲು ಕಟ್ಟಿಲ್ಲ, 2 ಕಾಲ್ಸ್. ಸೆಕೆಂಡ್ ಕಾಲ್ ಅಲ್ಲ ಅದು, 2 ಕಾಲ್ ಆಗಿರೋದ್ರಿಂದ ಸೊ ಇಲ್ಲಿ ನಾವು ಮಾಡ್ಕೋಬೇಕಾಗಿತ್ತು. ದಟ್ ಈಸ್
77,800 into 2. 77,800 into 2. 1,55,600. 1,55,600. ಸೊ ಅಷ್ಟೇ ಮಾತ್ರ ಬಂದಿರೋದು ಅದು. ಸೊ ಇನ್ ಮಿಕ್ಕಿದೆಲ್ಲ ಇವ್ರು ಫಾರ್ ಫೀಚರ್ದೆಲ್ಲ ಕರೆಕ್ಟ್ ಇದೆ. ಇವ್ರದ್ದೇನು ತಪ್ಪೇನಿಲ್ಲ. ಇವ್ರದ್ದು 7,000 ಬರ್ಬೇಕಾಯ್ತದ್ರಲ್ಲಿ 2,000 ಕಟ್ಲಿಲ್ಲ, 5,000 ಅವ್ರಿಗೆ ದುಡ್ಡು ವಾಪಸ್ ಕೊಡ್ಲಿಲ್ಲ. ಸರಿಯಾಗಿದೆ. ಸೊ ಇದಾದಷ್ಟನ್ನ ಇವ್ರನ್ನ ಏನ್ ಮಾಡಿದ್ರು, ಯಾರನ್ನ, ರಾಧಿಕಾ ಅವ್ರನ್ನ ಸೆಕೆಂಡ್ ಕಾಲ್, ಸರ್ ಅವ್ರನ್ನ ಯಾಕೆ ಫಸ್ಟ್ ರಿಮೂವ್ ಮಾಡಿದ್ರಲ್ಲ, ಅವ್ರು ಫಸ್ಟ್ ಕಾಲ್ ಕಟ್ಟಿಲ್ಲ ಅಂದ್ರು ಅಂತ ಹೇಳಿದ್ರು. ಅವ್ರು ನೋಟಿಸ್ ಏನೋ ಕೊಟ್ಟಿದ್ರೆ ಅವ್ರನ್ನೇನೋ ರಿಮೂವ್ ಮಾಡಿಲ್ಲ, ಏನೋ ರೆಸ್ಪಾಂಡ್ ಬಂದಿರ್ಬೋದು. ಇಟ್ಸ್ ಡಿಸಿಷನ್ ಬೈ ಟೇಕನ್, ದಿಸ್ ಡಿಸಿಷನ್ ಹ್ಯಾಸ್ ಟೇಕನ್ ಬೈ ದ ಡೈರೆಕ್ಟರ್, ಅವ್ರು ತಗೊಳ್ಳೋದ್ರಿಂದ. ಈಗ ರಾಧಿಕಾ ಶೇರ್ಸ್ ಮಾತ್ರ ಫರ್ಫಿಟ್ ಮಾಡೋಣ. ರಾಧಿಕಾ ಶೇರ್ಸ್ ಲಾಸ್ಟ್ ವರ್ಗೂ ಇದೆ. ಸೊ ಅದರಿಂದ 10 ರೂಪೀಸ್ ಪೂರ್ತಿ ತಗೋತೀವಿ ನಾವು. ಪ್ರೀಮಿಯಮ್ದು ಕಟ್ಟಿರೋದ್ರಿಂದ ಅದನ್ನೇನು ಬರೆಯೋದಿಲ್ಲ ನಾವು. ಸೊ 1,200 into 10 ಎಷ್ಟು, 12,000. ಸೊ ಫೈನಲ್ ಕಾಲ್ ಫಸ್ಟ್ ಕಾಲ್ ಕಟ್ಟಲ್ಲ ಅವರು. 1,200 into 3 rupees ಒಂದು ಕಟ್ಟಿಲ್ಲ, 1,200 into ಫಸ್ಟ್ ಕಾಲ್ ದುಡ್ಡು 2 rupees ಒಂದು ಕಟ್ಟಿಲ್ಲ. ಸೊ ಯು ಕ್ಯಾನ್ ಸೇ 2,400 into 3,600 ಇದಾಯ್ತು. ಸೊ ಮಿಕ್ಕಿದೆಷ್ಟು 6,000 ಆಯ್ತು. 6,000 ದುಡ್ಡು ವಾಪಸ್ ಅವ್ರಿಗೆ ಕೊಡೋದಿಲ್ಲ. 6,000 ದುಡ್ಡು ಅವ್ರಿಗೆ ವಾಪಸ್ಸು ಕೊಡೋದಿಲ್ಲ. ಸೊ ದಟ್ಸ್ ಆಲ್. ಆಕ್ಚುಲಿ ಅವ್ರನ್ನ ಫರ್ಫಿಟ್ ಮಾಡಾಯ್ತು. ಫರ್ಫಿಟ್ ಎಂಟ್ರಿ ಏನ್ ಹೇಳಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಶೇರ್ ಫರ್ಫೀಚರ್ ಅಕೌಂಟ್ ಟು ಶೇರ್ ಫಸ್ಟ್ ಕಾಲ್ ಟು ಶೇರ್ ಫೈನಲ್ ಕಾಲ್. ಅಂದ್ರೆ 12,000 ದುಡ್ಡಲ್ಲಿ 6,000 ಫರ್ಫೀಚರ್ ಅಕೌಂಟ್ಗೆ ಹೋಯ್ತು. ಫಸ್ಟ್ ಕಾಲ್ ದುಡ್ಡು ಬಂದೇ ಇಲ್ಲ. ಸೊ ಫಸ್ಟ್ ಕಾಲ್ ಅಂಡ್ ಫೈನಲ್ ಕಾಲ್ ಅನ್ಪೇಯ್ಡ್. ಫಾರ್ ಫೀಚರ್ ಏನಿದೆ ಅದು ಪೇಯ್ಡ್ ಕಾಲ್ಸ್ ಅಂತ ನಾವು ಕೊಟ್ಟಿರೋ ದುಡ್ಡು ಅಂತ ಹೇಳಿ. ಇದನ್ನ ಏನ್ ಮಾಡಿದ್ರು, ಈ ಎರಡು ಶೇರ್ಸ್ಗಳನ್ನ ಎಷ್ಟಾಯ್ತು ಟೋಟಲ್ 2,200 ಶೇರ್ಸ್ ನ ಬೇರೆಯವ್ರಿಗೆ 8 rupees ಅಲ್ಲಿ ಕೊಟ್ರು. ಅಲ್ಲಿ ಕೊಟ್ಟಿದ್ದಾರೆ ವೈಷ್ಣವಿ ಅನ್ನೋರ್ಗೆ 8 rupees ಅಲ್ಲಿ ಕೊಟ್ರು. ಸೊ 2,200 into 8 rupees ಅಂತ ಅಂದ್ರೆ 17,600 ಬಂತು. ಆಕ್ಚುಲಿ 2 rupees ಡಿಸ್ಕೌಂಟ್ ಕೊಟ್ರಲ್ಲ, ಆ 2 rupees ಡಿಸ್ಕೌಂಟ್ ನ ಎಲ್ಲಿಂದ ತಗೋತಾರೆ ಅಂದ್ರೆ ಫಾರ್ ಫೀಚರ್ ಅಕೌಂಟ್ ಇಂದ ತಗೋತಾರೆ. ಸೊ 2,200 into 2 rupees, that is become 4,400. ಎಷ್ಟಾಗುತ್ತೆ, 4,400 ಆಗುತ್ತೆ. ಜನರಲ್ ಎಂಟ್ರಿ ಏನ್ ಪಾಸ್ ಮಾಡ್ತೀರಾ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಾರ್ ಫೀಚರ್ ಅಕೌಂಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀರಾ. ಸೊ ರಿಮೈನಿಂಗ್ ಟೋಟಲ್ ಎಷ್ಟಾಗುತ್ತೆ ಇದು ಟು ಶೇರ್ ಕ್ಯಾಪಿಟಲ್ 22,000. ಸೊ 22,000 ನ ಡಿಸ್ಕೌಂಟ್ ಕೊಟ್ಟಿದ್ರೆ, ಸೊ ಶೇರ್ ಫಾರ್ ಫೀಚರ್ ಅಕೌಂಟ್ ಅಲ್ಲಿ ಎಷ್ಟು ಉಳಿದಿರುತ್ತೆ ನೀವು ಇಲ್ಲೇ ಹೇಳ್ಬೋದು. ಸೊ ಶೇರ್ ಫಾರ್ ಫೀಚರ್ ಅಲ್ಲಿ ನೋಡಿ, ಇಲ್ಲಿ ಸಂಧ್ಯಾದು 5,000 rupees ಹಂಗೆ ಉಳಿದಿದೆ, ಸಂಧ್ಯಾ ಫಾರ್ ಫೀಚರ್ ಆಗಿರೋದು. ಮತ್ತೆ ರಾಧಿಕಾದು 6,000. ಟೋಟಲ್ ಆಗಿ ಶೇರ್ ಫಾರ್ ಫೀಚರ್ ಅಲ್ಲಿ 5,000 ಪ್ಲಸ್ 6,000 ಇತ್ತು. ಮೈನಸ್ ನಾನಿಲ್ಲಿ ಇವ್ರಿಗೆ ಡಿಸ್ಕೌಂಟ್ ಕೊಡ್ಬೇಕಾರೆ, ರೀಶ್ಯೂ ಮಾಡ್ಬೇಕಾರೆ ವೈಷ್ಣವಿಗೆ ಡಿಸ್ಕೌಂಟ್ ಕೊಟ್ಟಿನಿ, ಅದಕ್ಕೆ ಯೂಸ್ ಮಾಡಿದ್ದೀನಿ ಎಷ್ಟು 4,400. ಸೊ 11,000 ಅಲ್ಲಿ 4,400 ಹೋದ್ರೆ ಎಷ್ಟು 6,600 ಏನಿದೆ ಶೇರ್ ಫಾರ್ ಫೀಚರ್ ಅಕೌಂಟ್ಗೆ ಬಂದಿದೆ. 6,600 ವಿಲ್ ಬಿ ಆನ್ ಶೇರ್ ಫಾರ್ ಫೀಚರ್ ಅಕೌಂಟ್. ಸೊ ಶೇರ್ ಫಾರ್ ಫೀಚರ್ ಅಕೌಂಟ್ಗೆ ಅದು ಇದಾಗಿದೆ. ಸೊ ಅದನ್ನ ಶೇರ್ ಫಾರ್ ಫೀಚರ್ ಅಕೌಂಟ್ ಅಲ್ಲಿ ಇರೋದನ್ನ ಕೊನೆಗೆ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ, ಕ್ಯಾಪಿಟಲ್ ರಿಸರ್ವ್. ಅದಕ್ಕೆ ಜನರಲ್ ಎಂಟ್ರಿ ಏನ್ ಹೇಳಿ, ಶೇರ್ ಫಾರ್ ಫೀಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಬರ್ದಿರ. ಓಕೆ, ದಟ್ಸ್ ಆಲ್ ಅಬೌಟ್ ಪ್ರಾಬ್ಲಮ್. ಇಷ್ಟು ನಿಮ್ಗೆ ಜನರಲ್ ಎಂಟ್ರೀಸ್ ನ ನೀವು ನೋಡಿದ್ರಿ. ಸೊ ಇದಕ್ಕೊಂದು ಬ್ಯಾಲೆನ್ಸ್ ಶೀಟ್ ಮಾಡ್ಬಿಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಹೇಗಿರುತ್ತೆ ಅಂತ ನೋಡೋಣ. ಈಗ ನಿಮ್ಗೂ ಒಂದು ಐಡಿಯಾ ಸಿಗುತ್ತೆ. So I am doing with balance sheet now. ಸೊ ಇಲ್ಲಿ ಆಥರೈಸ್ಡ್ ಇಶ್ಯೂಡ್ ಎಲ್ಲ ಇಶ್ಯೂಡ್ ಆಗಿದೆ, ಯಾವುದು ಇದರದ್ದೇನಿಲ್ಲ ಇಲ್ಲಿ. ಸೊ ಟೋಟಲಿ ಶೇರ್ಸ್ ಇಸ್ 80,000 ಶೇರ್ಸ್, ಕರೆಕ್ಟ್ ಅಲ್ಲ? ಸೊ 80,000 ಶೇರ್ಸ್ ಅಲ್ಲಿ ಔಟ್ ಆಫ್ 80,000 ಶೇರ್ಸ್ ಅಲ್ಲಿ rupees 10 each. ಎಷ್ಟು rupees 10 each. ಎಷ್ಟಾಗುತ್ತೆ 80,000 into 10 ಎಷ್ಟಾಗುತ್ತೆ, ಇಟ್ಸ್ ಬಿಕಮ್ 8 lakh. ಸೊ ಎಷ್ಟಾಗುತ್ತೆ ಅದು 80,000 ಶೇರ್ಸ್ ಇಂಟು 10 ಎಷ್ಟು 8 lakh. ಸೊ ಫೈನ್. ನೆಕ್ಸ್ಟ್ ಇನ್ನೇನ್ ಬರುತ್ತೆ ಇಲ್ಲಿ ಅಂತ ಅಂದ್ರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಇದೆ. ಸೆಕ್ಯೂರಿಟೀಸ್
ಪ್ರೀಮಿಯಂ, ಸೆಕ್ಯೂರಿಟೀಸ್ ಪ್ರೀಮಿಯಂ ಸ್ಟಾರ್ಟಿಂಗ್ ತಗೊಂಡಿದಾರಲ್ಲ, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಲ್ಲಿ ಎಷ್ಟಿದೆ ನೋಡಿ. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಲ್ಲಿದೆ ನೋಡಿ, ಇಲ್ಲಿ 80,000. ಸೆಕ್ಯೂರಿಟೀಸ್ ಪ್ರೀಮಿಯಂ ಎಷ್ಟು? 80,000. ಸೊ 80,000 ಆಯ್ತು. ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಸೊ ಆ ಅಮೌಂಟ್ ನ ನೀವು ಬರೀಬೇಕು. ಕ್ಯಾಪಿಟಲ್ ರಿಸರ್ವ್ ಎಷ್ಟು? ಕ್ಯಾಪಿಟಲ್ ರಿಸರ್ವ್ ಟ್ರಾನ್ಸ್ಫರ್ ಆಗಿದ್ದು 6,600. ಓಕೆ, ದಟ್ಸ್ ಆಲ್. ಸೊ ಈಗ ಒಂದೊಂದೇ ಲೆಕ್ಕಾಚಾರ ಹಾಕೋಣ. ಅಪ್ಲಿಕೇಶನ್ ದುಡ್ಡು ಎಷ್ಟು ಬಂತು? ಬ್ಯಾಂಕ್ ಅಕೌಂಟ್ ಎಲ್ಲ ಡೆಬಿಟ್ ಆಗಿರೋದೆಲ್ಲ ಬರೀತೀರಾ, ಕ್ರೆಡಿಟ್ ಇದ್ರೆ ಮೈನಸ್ ಬರೀತೀರಾ. ಸೊ ಅಪ್ಲಿಕೇಶನ್ ಬಂದಿದ್ದು ನಿಮ್ಗೆ 2,88,000. ಎಷ್ಟು ಹೇಳಿ? 2,88,000 ಮೈನಸ್ ನೀವು ರೀಫಂಡ್ ಮಾಡಿದ್ರಲ್ಲ ಅವ್ರಿಗೆ, ಒಂದು ಕೆಲವು 19,200 ಶೇರ್ಸ್ಗೆ ಏನ್ ಮಾಡಿದ್ರಿ? ರೀಫಂಡ್ ಮಾಡಿದ್ರಿ. ಅದರ ಅಮೌಂಟ್ ಎಷ್ಟಿದೆ ಹೇಳಿ ಇಲ್ಲಿ ಬ್ಯಾಂಕ್ ಅಕೌಂಟ್ ನೋಡಿ, ಇಲ್ಲಿ 48,000. ಸೊ 48,000 ಮೈನಸ್ ಮಾಡಿದ್ರ. ಸೊ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಬಂದಿರೋ ದುಡ್ಡು ಎಷ್ಟಪ್ಪ ಅಂತ ಅಂದ್ರೆ ಇಟ್ಸ್ ಅಬೌಟ್ 2,40,000 ಮಾತ್ರ. ಅಪ್ಲಿಕೇಶನ್ ಎಷ್ಟು ಮಾತ್ರ ರಿಸೀವ್ ಆಗಿರೋದು? 2,40,000. ಸೊ ಅಪ್ಲಿಕೇಶನ್ ಯು ಹ್ಯಾವ್ ರಿಸೀವ್ಡ್ ಓನ್ಲಿ 2,40,000. ಗೊತ್ತಾಯ್ತಲ್ಲ? 48,000 ರೀಫಂಡ್ ಮಾಡಿದ್ವಿ. ಸೊ ಅಲಾಟ್ಮೆಂಟ್ ಇಲ್ಲಿದೆ ನೋಡಿ. ಅಲಾಟ್ಮೆಂಟ್ ಅಲ್ಲಿ ರಿಸೀವ್ ಆಗಿರೋ ಅಮೌಂಟ್ ಎಷ್ಟು? ಬ್ಯಾಂಕ್ ಅಕೌಂಟ್ ಅಲಾಟ್ಮೆಂಟ್ ಎಷ್ಟಿದೆ? 2,40,000 ಅಷ್ಟೇ. ಅಲಾಟ್ಮೆಂಟ್ ಅಲ್ಲಿ ಎಷ್ಟಾಗಿದೆ? 2,40,000. ನೆಕ್ಸ್ಟ್ ಫಸ್ಟ್ ಕಾಲ್ ಅಲ್ಲಿ ರಿಸೀವ್ ಆಗಿರೋ ಅಮೌಂಟ್ ಶೇರ್ ಫಸ್ಟ್ ಕಾಲ್ ಅಲ್ಲಿ 1,55,600 ಮಾತ್ರ ಆಗಿದೆ. ನೆಕ್ಸ್ಟ್ ಫೈನಲ್ ಕಾಲ್ ಅಲ್ಲಿ ಎಷ್ಟಾಗಿದೆ ನೋಡಿ. ಸೊ ಯು ಕ್ಯಾನ್ ಅಬ್ಸರ್ವ್ ಇದು ಫೈನಲ್ ಕಾಲ್. ಫೈನಲ್ ಕಾಲ್ ಅಲ್ಲಿ ರಿಸೀವ್ಡ್ ಆಗಿರೋ ಅಮೌಂಟ್ ಫೈನಲ್ ಕಾಲ್ ಅಲ್ಲಿ 2,33,400. 2,33,400 ರಿಸೀವ್ ಆಗಿದೆ. ನೆಕ್ಸ್ಟ್ ರೀಇಶ್ಯೂಲಿ ನಿಮಗೆ ಬಂದಿರೋ ದುಡ್ಡು ಅಂದ್ರೆ ಶೇರ್ ನ ರೀಇಶ್ಯೂ ಮಾಡೋದ್ರಲ್ಲ 17,600. 17,600. ಸೊ ಇಷ್ಟನ್ನು ಟೋಟಲ್ ಮಾಡಿ. ಇನ್ಯಾವುದು ಇಲ್ಲ ಐಟಮ್ ಇಲ್ಲಿ. ಸೊ ಇವ್ಯಾವುದು ಬರೋದೇ ಇಲ್ಲ ಐಟಮ್. ಸೊ ಯು ಕ್ಯಾನ್ ಟೋಟಲ್ ಆಲ್ ದೀಸ್ ಐಟಮ್ಸ್. ಸೊ ವಾಟ್ ಆರ್ ದ ಐಟಮ್ಸ್? ಅಪ್ಲಿಕೇಶನ್ ಅಲ್ಲಿ ನನಗೆ ಬಂದಿದ್ದು 2,40,000 ಅಷ್ಟೇ. 2,40,000 ಪ್ಲಸ್ ಅಲಾಟ್ಮೆಂಟ್ ಅಲ್ಲೂ 2,40,000 ಬಂತು. ಪ್ಲಸ್ ಫಸ್ಟ್ ಕಾಲ್ 1,55,600. ಸೆಕೆಂಡ್ ಫೈನಲ್ ಕಾಲ್ 2,33,400 ಪ್ಲಸ್ 17,600. ಟೋಟಲ್ ಇಟ್ಸ್ ಬಿಕಮ್ 8,86,600. 8,86,600. ಸೊ ಈ ಕಡೆನೂ ಅಷ್ಟೇ ಬಂದಿದೆ ಅಲ್ಲ, ಕರೆಕ್ಟ್ ಅಲ್ಲ? ಸೊ ಇಟ್ಸ್ ಬಿಕಮ್ 8,86,600. 8,86,600. ಓಕೆ, ದಟ್ಸ್ ಆಲ್ ಪ್ರಾಬ್ಲಮ್. ಸೊ ಇಷ್ಟು ಬ್ಯಾಲೆನ್ಸ್ ಶೀಟ್ ನಿಮ್ಗೆ ಇಲ್ಲಿ ಇದು ಮಾಡಿದೀವಿ. ಸೊ ದಟ್ಸ್ ಆಲ್. ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಆಗಿದೆ. ಸೊ ಏನಾದ್ರು ಡೌಟ್ಸ್ಗಳಿದ್ರೆ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ ಈಗ.